ಗುಂಡು ಹೊಡೆದುಕೊಂಡು ವ್ಯಕ್ತಿ ಆತ್ಮಹತ್ಯೆ. ಗುಂಡು ಹೊಡೆದುಕೊಂಡು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಮೂಲತಃ ಭಾಗಮಂಡಲದ ತಾವೂರು ನಿವಾಸಿ, ಮಡಿಕೇರಿಯ ಹಿಮವನ ಲೇಔಟ್ನಲ್ಲಿ ನೆಲೆಸಿದ್ದ ಅಮೆಮನೆ ದೇವಿಪ್ರಸಾದ್ ಮೃತ ವ್ಯಕ್ತಿ. ಬೆನ್ನುಹುರಿ ಸಮಸ್ಯೆಯಿಂದ ಬಳಲುತ್ತಿದ್ದ ದೇವಿಪ್ರಸಾದ್ ಬುಧವಾರ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಮರಳಿದ್ದು, ಗುರುವಾರ ಮಧ್ಯಾಹ್ನ ಸುಮಾರು 3:45 ಸುಮಾರಿಗೆ ಮಡಿಕೇರಿಯ ಹಿಮವನ ಲೇಔಟ್ನಲ್ಲಿರುವ ತಮ್ಮ ನಿವಾಸದ ಮುಂಭಾಗದ ರಸ್ತೆಯಲ್ಲಿ ಒಂಟಿ ನಳಿಕೆ ಕೋವಿಯಿಂದ ಕುತ್ತಿಗೆ ಭಾಗಕ್ಕೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಕೊಡಗು ಎಸ್ಪಿ ಬಿಂದುಮಣಿ, ಡಿವೈಎಸ್ಪಿ ಸೂರಜ್, ಇನ್ಸ್ಪೆಕ್ಟರ್ ರಾಜು, ನಗರ ಠಾಣೆ ಎಸ್ಐ ಅನ್ನಪೂರ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ದೇವಿಪ್ರಸಾದ್ ಪತ್ನಿ ಹಾಗೂ 5 ವರ್ಷದ ಗಂಡು ಮಗುವನ್ನು ಅಗಲಿದ್ದಾರೆ. ಅವರು ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಸುಮಾರು 1.5 2 ತಿಂಗಳಾಯಿತು. ಅವ್ರಿಗೆ ಆಪ್ರೇಷನ್ ಆಗಿ ಮನೇಲೇ ಇಲ್ಲೇ ಇದ್ದರು. ಅಲ್ಲ, ಅಂದರೆ ಅವರಿಗೆ ನೋವು ಇತ್ತು, ತುಂಬ ನೋವು. ನಿನ್ನೆ ಕೂಡ ಅವರು ಮೊನ್ನೆ ಮೈಸೂರು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಕೊಂಡು ಬಂದಿದ್ದಾರೆ. ಅತ್ತೇನೋ ಅವರೆಲ್ಲ ಜೊತೆಲೇ ಹೋಗಿ. ಎಷ್ಟು ಹೌದು. ನನ್ನ ಹೆಸರು ದಯಾನಂದ ಅಂತ. ನನ್ನ ಮಗ